ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದಲ್ಲಿ ಯಾದಗಿರಿಯ ಯುವಕ ಕೂಡ ಮೃತನಾಗಿದ್ದಾನೆ. ಯುವಕ ಶಿವಲಿಂಗನ ಮೃತದೇಹ ಯಾದಗಿರಿ ಆಶುನಾಳಕ್ಕೆ ತಲುಪಿದೆ. ಈಗ ಶಿವಲಿಂಗ ಅಜ್ಜಿಯ ಗ್ರಾಮದಲ್ಲಿ ಇದೀಗ ಮುಗಿಲು ಮುಟ್ಟಿದೆ ಆಕ್ರಂದನ. ಆಶುನಾಳ ಗ್ರಾಮದಲ್ಲಿ ಶೋಕ ಮಡುಗಟ್ಟಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ. ಅಜ್ಜಿ ಶಿವಲಿಂಗನನ್ನ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಸೋದರ ಮಾವ ಮತ್ತು ಅಜ್ಜಿ ಯಲ್ಲಮ್ಮ ಅವರ ಗೋಳಾಟ ಯಾರಿಗೂ ಬೇಡ ಅನ್ನುವ ಪರಿಸ್ಥಿತಿಯಲ್ಲಿದೆ. ಓದ್ತಾ ಇದ್ದೀನ ಸರಿಯಾಗಿ ಭಾರಿ ಹುಷಾರಿ ಮ್ಯಾಚ್ ಸಾಲಿ ಭಾರಿ ಎಡ್ಡೆ ಕಾಯಿಸವ್ನಿ. ಕ್ರಿಕೆಟ್ ಅಂದ್ರೆ ಭಾಳ ಹುಚ್ಚಿತ್ತು. ಭಾರಿ ಹುಚ್ಚಿದೆ. ಮ್ಯಾಚ್ ಅಂದ್ರ ಆಯ್ತಾರ ಜನ ಹೋಗ್ಬೇಕು, ಚಂಡಾಡ್ಬೇಕು, ಬರ್ಬೇಕವ. ಬ್ಯಾಡ್ಲೆ ಶಿವು ಅಂತಿದ್ವಿ ನಾವು, ಬಡವರು ಒಟ್ಟಿ ಬೇಕ ಬಂದ್ವಿ. ಇಲ್ಲ ಮಾಮ ಸುಮ್ಮ ಹೋಗಿ ನೋಡ್ತಂತಿದ್ದವ. ಅಂದ್ರೆ ಸ್ಟೇಡಿಯಂಗೆಲ್ಲ ಹೋಗಿ ಮ್ಯಾಚ್ ಆಯ್ತಾರ ಕಂಟಿನ್ಯೂ ಓದ್ತಿದ್ದವ. ಈಗ ಓದ್ಲಕ್ಕೆಲ್ಲ ಹುಷಾರಿದೆ. ಓದ್ಲಕ್ಕ ಏನ್ರಿ ಅವನು ಓದೋದು ಕ್ರಿಕೆಟ್ ಎರಡನೇ ಸಂಬಂಧ ಹುಚ್ಚಿತ್ತು. ಎರಡನೇ ಸಂಬಂಧ. ಪಾಪ ಈಗ ನಿಮಗೆಲ್ಲ ಅವನು ಇದು ಬರ್ತೀನಲ್ಲ ಅವನ್ ಅವ್ರ ಜೊತೆ ಅವ್ ಮಾತಾಡ್ರಿ ಏನ್ ನೆನಪ ಪಾಪ. ಯಾರು ಮುಂದೆ ನೌಕರಿ ಮಾಡ್ತೀನಿ ಬೆಳಿಗ್ಗೆ ಆದ್ಮೇಲೆ ನಮ್ಮಿಂದ ಹೋಗಿದ್ದಾನೆ ಬೆಳಿಗ್ಗೆ ಮನೆಗೆ ಬೈಕ್ ಕೊಟ್ಟು ಮನೆ 11:30 ತನ ಮನೇಲಿ ಇದ್ದಾನೆ. 11:30 ಮೇಲೆ ಯಾರಿಗೆ ಹೇಳಾರ್ದಂಗೆ ಹೋಗಿದ್ದಾನೆ ಮ್ಯಾಚ್ ಅಲ್ಲಿ. ಕಪ್ ಬಂದಿದಂತ, ಕೊಹ್ಲಿ ಬಂದಿದ್ದಾನಂತ ಹೋಗಿದ್ದಾನೆ. RCB ಕಪ್ ಬಂದಿದಂತ, ಅದ್ರ ಜನ ತುಳಿತದೆ. ಅಲ್ಲ ಅಂದ್ರೆ RCB ಮ್ಯಾಚ್ ಎಲ್ಲಿದ್ರು ಹೋಗ್ತೀನಿ ಹೋಗ್ತಿದ್ದ. ಏನ್ ಗುಜರಾತ್ಗೆ ಹೋಗಿಲ್ಲಲ್ಲ? ಇಲ್ಲ ಆ ಕಡೆ ಹೋಗಿಲ್ಲ. ಇಲ್ಲ ಮನೇನ ಹೇಳಿಲ್ಲ. ಒಬ್ನೇ ಹೋಗಿದ್ರೆ ಏನೋ ಫ್ರೆಂಡ್ಸ್ ಹೋಗಿದ್ರೆ ಗೊತ್ತಿಲ್ಲ. ವಾರ ಮೇಲೆ ನಮಗೆ ಪೊಲೀಸರು ಕಂಪ್ಲೇಂಟ್ ಹೇಳಿದ್ರು. ಪೊಲೀಸ್ ಫೋನ್ ಮಾಡಿದ್ರು. ಲಾರಿ ಆಕ್ಸಿಡೆಂಟ್ ಹೇಳಿದ್ರು. ಅವರು ಹೇಳಿದ್ದು ಲಾರಿ ಆಕ್ಸಿಡೆಂಟ್ ಅಂತ. ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ನಿಮ್ ಜೊತೆ ಕ್ರಿಕೆಟ್ ಆಡ್ತೀರಲ್ಲ? ಆಡ್ತಿದ್ದ, ಚೆನ್ನಾಗಿ ಆಡ್ತಿದ್ದ. ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಚೆನ್ನಾಗಿ ಆಡ್ತಿದ್ದ.